ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಸರ್ಕಾರದ ಹಜ್ ಮತ್ತು ಪೌರ ಆಡಳಿತ ಸಚಿವರಾದ ಸನ್ಮಾನ್ ಶ್ರೀ ರಹೀಂ ಖಾನ್ ರವರು ದಾವಣಗೆರೆ ನಗರಕ್ಕೆ ಆಗಮಿಸಿದರು. ಇವರಿಗೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಯ್ಯೂಬ್ ಪೈಲ್ವಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವಣಗೆರೆ, ದೂಡ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ, ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ, ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಬಾಯಿ, ದಾವಣಗೆರೆ ಮಹಾನಗರ ಪಾಲಿಕೆಯ ಮಹಾಪೌರರಾದ ಚಮನ್ ಸಾಬ್, ಸೈಯದ್ ಚಾರ್ಲಿ, ದಾವಣಗೆರೆ ಜಿಲ್ಲೆಯ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಉಪಸ್ಥಿತಿದ್ದರು. ಈ ಸಂದರ್ಭದಲ್ಲಿ ರಹೀಂ ಖಾನ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದರು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ದಾವಣಗೆರೆ. ಮತ್ತೆ ಎಲ್ಲ ಪಕ್ಷದ ಮುಖಂಡರೇ, ಪಾಲಿಕೆಯ ಸದಸ್ಯರೇ, ಎಲ್ಲ ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಗೆ ಆಗಮಿಸಿರುವ ನಮ್ಮ ಸಚಿವರು, ಹೋರಾಟದ ಸಚಿವರು, ಹಜ್ ಸಚಿವರಾದಂಥ ರಹೀಂ ಖಾನ್ ಸಾಹೇಬ್ರವರೇ, ನಮ್ಮ ರಾಜಕಾರಣದ ಅಧ್ಯಕ್ಷರಾದಂಥ ದಿನೇಶ್ ಶೆಟ್ಟಿ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ಸಾಹೇಬ್ರವರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅನಿತಾ ಮಂಜೇಶ್ ಅವರೇ, ನಮ್ಮ ಚಮನ್ ಸಾಹೇಬ್ರವರೇ, ವೇದಿಕೆ ಮೇಲಿರುವ ಮುಖಂಡರೇ, ಆಗಮಿಸಿರುವ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆ, ಕಾಂಗ್ರೆಸ್ಸಿನ ಮುಖಂಡರೇ, ಈ ಒಂದು ಜಿಲ್ಲೆಗೆ ಆಗಮಿಸಿದ್ರಿಂದ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ. ಯಾಕಂದ್ರೆ ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾಪೌರ ಎಲ್ಲವೂ ಕೂಡ ಚುನಾವಣೆ ಬರ್ತಿದ್ದಾವೆ. ಈಗ ಹೆಚ್ಚು ಇವತ್ತಿನ ದಿವಸ ನಮ್ಮ ಪೌರ ಸಚಿವರು, ಕಾರ್ಪೊರೇಟರ್ ಅವರು ಮತ್ತು ಮಹಿಳಾ ಅವರು ಇವತ್ತು ಪಾರ್ಟಿ ಆಫೀಸ್ ಡಿಸಿಸಿನಲ್ಲಿ ತಾವೆಲ್ಲರೂ ಬಂದಿದ್ದೀನಿ. ತಮ್ಮೆಲ್ಲರಿಗೆ ನಾನು ತುಂಬಾ ಧನ್ಯವಾದಗಳಿದ್ದೇನೆ. ದಾವಣಗೆರೆಯಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಇದ್ದಾರೆ. ಅದಕ್ಕಿಂತ ಹಿರಿಯರು ಡಾಕ್ಟರ್ ಶ್ಯಾಮ್ ಶ್ರೀಚಂದ್ರ ಸಾಹೇಬರು, ಸುಮಾರು ಹಿರಿಯರಿದ್ದಾರೆ. ದಾವಣಗೆರೆಯಲ್ಲಿ ಒಂದು ಐತಿಹಾಸಿಕ ರಿಪೋರ್ಟ್ ಮಾಡಿದ್ರು. ಮೊನ್ನೆ FP ಎಲೆಕ್ಷನ್ ನಲ್ಲಿ ಗೊತ್ತಾಗಿದೆ ಯಾರ ಕಡೆ ಇದ್ದಾರೆ. ನೀವೆಲ್ಲರೂ ಸರ್ಕಾರದಿಂದ ಏನೇನು ಸಮಸ್ಯೆ ಇದ್ದರೂ ಹೇಳಿದ್ರು ನಾನು 100% ದಿನೇಶ್ ಕುಮಾರ್ ಸಾಹೇಬ್ ಚರ್ಚೆ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಂತ ಎಲ್ಲರಿಗೆ ಹೇಳಿದ್ರೆ, ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಮತ್ತೆ DC ಜೊತೆ ಈ ಡಿಸ್ಟ್ರಿಕ್ಟ್ ಏನೇನು ಸಮಸ್ಯೆ ಇದೆ, ಆಲ್ ಟೈಪ್ ವಾಟರ್ದು ಆಗ್ಬೋದು, ನೀರು ಆಗ್ಬೋದು, ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಸುಮಾರು ಗೌರ್ಮೆಂಟ್ ಕೆಲಸಗಳು ಇವತ್ತು ಕರೆಗಿಲ್ಲ ಡಿಸ್ಕಸ್ ಮಾಡಬೇಕಂತ ನಾನು ಬಂದೆ. ನಿನ್ನೆ ನಾವು ಗದಗದಲ್ಲಿ ಗದಗದಲ್ಲಿ ಆ ಗದಗ ಕಾರ್ಯಕ್ರಮ ಮುಗಿಸಿ ಹೋಗ್ತಾನೆ. ಅದ್ರ ಸಲುವಾಗಿ ಎಲ್ಲ ಸಂಘಟನೆ SC ಇರ್ಬೋದು, OBC ಇರ್ಬೋದು, ಇರ್ಬೋದು, ಮಹಿಳಾ ಇರ್ಬೋದು, ಎಲ್ಲರಿಗೆ ಮುಂಚಿನ ಘಟಕ ಅಧ್ಯಕ್ಷ ಚರ್ಚೆ ಮಾಡಿ ಏನು ಇವತ್ತು ದಿವಸ ತಗೊಂಡಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರು ಏನು ನೋಡಿದಂತೆ 5 ಗ್ಯಾರಂಟಿಗಳನ್ನು ಕೊಟ್ಟು